ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ತಾತಪ್ಪ ಒಂದು 3 ಹೆಣ್ಮಕ್ಳನ್ನ ಕರ್ಕೊಂಡು ಎತ್ತಿನ ಗಾಡಿಲಿ ಒಂದು ಕಾಡೊಳಿಕೆ ಹೋಯ್ತಾ ಅವನ್ರಿ. ಆ ಹುಡುಗಿ ಹೇಳ್ತಾ ಇದೆ, ನೋಡ್ರೆ ನಾನು ಹೋದ್ಮೇಲೆ ಅಪ್ಪನ್ನ ಚೆನ್ನಾಗಿ ನೋಡ್ಕೊಬೇಕು, ಅಪ್ಪ ಹೇಳೋ ಮಾತು ಕೇಳಬೇಕು, ನೀವು ಚೆನ್ನಾಗಿ ಓದ್ಬೇಕಂಡ್ರೆ ನಿಮಗೋಸ್ಕರನೇ ನಾನು ಈ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡ್ ಹಂಗೆ ಹೋಯ್ತಾವ್ರೆ. ಆ ಕಡೆ ಒಬ್ಬ ಕುಳ್ಳ ಮಂತ್ರವಾದಿ ಅದೇನೋ ಮಂತ್ರ ಮಾಡ್ತಾ ಅರಂಗ ಅವನ್ರಿ. ರಜಾ ಗ್ರಹಣ ಶುರುವಾಗಂಗಿದೆ, ನೀವು ತಾಳಿ ಕಟ್ಟಕ್ಕೆ ಟೈಮ್ ಬಂತು ಅಂತ ಹೇಳ್ತಾವನೆ. ಅವರು ಹಂಗೆ ಈ ರಾಜನ ಹತ್ರ ಬಂದ್ರು. ಬಂದ್ರ ಸಂಜೆನೆ ಆಗೋಯ್ತು, ಸರಿ ಸರಿ ಬಾಯಿ ಕಡೆ ಅಂತ ಆ ಹುಡುಗಿನ ಕರೀತಾನೆ. ಏನು ವಿಷಯ ಅಂತೀರಾ, ಇವ್ರಿಬ್ಬರಿಗೂ ಇವತ್ತು ಮದುವೆ ರೀ. ಇನ್ನ ಮಹಾರಾಜನು ಹುಡುಗಿಗೆ ಬಟ್ಟಿಟ್ಟ, ಇನ್ನ ತಾಲಿ ಎಲ್ಲ ಕಟ್ಟದ. ಸರಿ ಸರಿ ನೀವು ಹೋಗ್ರಿ ಅಂತ ಅವ್ರ ಅಪ್ಪನ ಹತ್ರ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಒಂದ್ ಸ್ವಲ್ಪ ತಿರು ಹೋಗೋಣ ಅಂತ ಆ ಹುಡುಗಿ ಈ ರಾಜ ಹೇಳ್ತಾ ಅವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆನೆ ಆಗೋಯ್ತ್ರಿ. ಇಲ್ಲಿ ನೋಡಿ 2 ವೀಲರ್ ಅಲ್ಲಿ ಎಂತಿನ ಒಂದು ಕೋಟೆಗೆ ಕರ್ಕೊಂಡ್ ಬಂದ್ರು. ಆ ಹುಡುಗಿ ಆ ಕೋಟೆನ ನೋಡ್ಬಿಟ್ಟು ಪಾಪ ಭಯನೇ ಬಿದ್ಬಿಡ್ತಾಳೆ. ಏಯ್ ಭಯ ಬೀಳ್ಬೇಡ ಬಾ ಅಂತ ರೂಮ್ ಕರ್ಕೊಂಡೋಯ್ತಾರೆ. ಸರಿ ಇಲ್ಲೇ ಮಲ್ಕೋ, ನಾನು ಬರ್ತೀನಿ ಅಂತ ರಾಜ ಆಚೆ ಹೋದ್ರು. ಹುಡುಗಿನು ಹಂಗೆ ಮಲಗೈತೆ. ಏನೋ ಒಂಥರ ಹುಡುಗಿಗೆ ಸೌಂಡ್ ಆ ಕಾಡ್ ಕಡೆ. ಏನಪ್ಪಾ ಇದು ಸೌಂಡ್ ಅಂತ ಹುಡುಗಿ ಆ ಕಡೆ ಈ ಕಡೆ ನೋಡ್ತಾ ಅವಳೆ. ಆ ರಾಜ ನೋಡ್ರಿ ಅಲ್ಲಿ ಬೇಟೆ ಆಡ್ತಾ ಅವನೇ. ಆ ಬೇಟೆಲಿ ಒಂದು ಮುಂಗುಸಿನ ಸಾಯಿಸ್ಬಿಟ್ಟು ಸೀದಾ ಮುಂಗುಸಿನ ತಗೊಂಡು ಮನೆಗೆ ಬಂದ. ನಮ್ ಹೀರೋಯಿನ್ ಇವನೇನೋ ಹಿಂಗವನೇ ಅಂತ ಒಂಥರ ಬೈದಲ್ಲಿ ನೋಡ್ತಾ ಅವಳೆ ಅವನ್ನ. ಇನ್ನ ಅವನು ಬಂದ ಆ ಮುಂಗುಸಿನ ತುಂಡು ತುಂಡಾಗಿ ಕತ್ತರಿಸ್ತಾನ್ರಿ. ಒಂದು ಎಲೆಲ್ಲಿ ಹಾಕೊಂಡು ಕಟ್ಕೊಂಡು ಒಂದು ಸಾರಾಯಿ ಬಾಟ್ಲ್ ಎತ್ಕೊಂಡು ಅಲ್ಲೊಂದು ಬ್ಯಾಗ್ ಇದೆ ಹಂಗೆ ಅಲ್ಮಾರಿ ಮೇಲೆ ಹಾಕ್ತಾ ಅವನೇ. ಇನ್ನ ಹುಡುಗಿನು ಹಿಂದ್ಗಡೆನೆ ಬೈದಿಂದ ಹೋಯ್ತಾ ಅವಳೆ. ರೀ ಅಲ್ಲಿ ನೋಡ್ರಿ ಕೂದ್ಲು ಎಷ್ಟು ಉದ್ದ ಇದೆ ಅಂತ. ನಮ್ ಹೀರೋಯಿನ್ ಹಿಂದ್ಗಡೆ ಹತ್ತಾ ಇದ್ರಲ್ಲ, ಅಲ್ಲೇನೋ ಏಣಿ ಮೇಲೆ ಕಾಲಿಗೆ ಬಿಟ್ಟು ಕಾಲು ಸ್ಲಿಪ್ ಆಗುತ್ತೆ. ಇನ್ನ ಹುಡುಗಿನು ಕೆಳಗಡೆ ಬಿದ್ದೋಗ್ತಾಳೆ. ಏನಪ್ಪಾ ಸೌಂಡ್ ಅಂತ ಆ ಮುದುಕಿ ತಿರುಗುತ್ತೆ. ಆ ಮುದುಕಿ ಮುಖನ ನೋಡ್ರಿ ಹೆಂಗ್ ತೋರಿಸ್ತಾರೆ ಅಂತ. ಇನ್ನ ಮಾರನೇ ದಿನ ಬೆಳಗ್ಗೆ ಆಯ್ತು. ಗಂಡ ಹೆಂಡತಿ ಬಿದ್ಲಲ್ಲ, ಅದಕ್ಕೆ ತಲೆಗೆ ಸ್ವಲ್ಪ ಔಷಧಿ ಇಟ್ಟಿದ್ದಾನೆ. ಏಯ್ ನೀನೇನಕ್ಕೆ ಬರಕೋದೆ, ನಾನು ಹೇಳಿದ್ನಲ್ಲ ಇಲ್ಲೇ ಇರೆ ಅಂತ ರಾಜ ಹೇಳ್ತಾವ್ರೆ. ಇಲ್ಲ ಏನಕ್ಕೆ, ಅಮ್ಮ ಹಂಗಿದ್ದಾರೆ, ಕೂದ್ಲು ನೋಡಿದ್ರೆ ಅಷ್ಟುದ್ದ ಇದೆ. ಇಲ್ಲ ಅಮ್ಮ ಸ್ವಲ್ಪ ಮಾಟ ಮಂತ್ರ ಮಾಡ್ತಾ ಇರಂತೆ, ಅದು ಇವಾಗಲ್ಲ ಚಿಕ್ಕ ವಯಸ್ಸಲ್ಲಿ, ಅವಾಗಿಂದಾನೆ ಈ ಮಾಂಸ ತಿನ್ನೋದು ಆ ಸಾರಾಯಿ ಕುಡಿಯೋದು ಅದೆಲ್ಲ ಪಾಪ ಅಭ್ಯಾಸ ಆಗಿದೆ. ನಿನಗೇನು ತೊಂದರೆ ಕೊಡಲ್ಲ, ಅವ್ರ ಪಾಟ್ಗೂ ಮೇಲೆ ಇಡ್ತಾರೆ, ನೀನೇನು ಅನ್ಕೊಂಬೇಡ ಅಂತ ರಾಜ ಸ್ವಲ್ಪ ಹುಡುಗಿನ ನೈಸ್ ಮಾಡ್ತಾನೆ. ಹುಡುಗಿನು ಸರಿ ಬಿಡು ರಾಜ ಅವ್ರ ಅಮ್ಮ ಅಲ್ವಾ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಮಾರನೇ ದಿನ ಹುಡುಗಿ ಕಸ ಏನೋ ಹೊಡಿತಾ ಅವಳೆ. ಅಲ್ಲಿ ನೋಡ್ರಿ ಮುಖಿನ ತೋರಿಸ್ತಾವ್ರೆ, ಆ ಕಾಲು ಮತ್ತೆ ಆ ಮುಖನ. ನಮ್ಮ ಹೀರೋಯಿನ್ ಕೆಳಗಡೆ ಕಸ ಏನೋ ಹೊಡಿತಾ ಅವ್ರೆ. ಆ ಪರ್ಕೆಗೆ ಕೂದ್ಲುಗಳು ತಗೊಳಕೊಳ್ಳುತ್ತೆ. ಯಾರ್ದು ಅಂತೀರಾ, ಆ ಮುದುಕಿಗೆ ನೋಡ್ರಿ ಎಷ್ಟು ಉದ್ದ ಐತೆ ಕೂದ್ಲಂತ. ಇನ್ನ ಹೆಂಡತಿನೂ ಬಂದ್ರು. ರೀ ಸ್ವಲ್ಪ ಆಚೆಲಾನ ಹೋಗ್ ಬರೋಣ ಬನ್ರಿ, ಇಲ್ಲೇ ಮನೇಲಿ ಇದ್ದು ಬೋರ್ ಆಗುತ್ತೆ, ನಾನಾರು ಹೋಗ್ ಬರ್ಲಾ ಅಂತ ಹೇಳ್ತಾವ್ರೆ. ಏನೋ ನೀನು ಆಚೆ ಹೋಯ್ತ್ಯಾ, ಬೇಡ ಬೇಡ, ಈ ಊರ್ನವ್ರು ಯಾರು ಸರಿಲ್ಲ, ಯಾರ ಹತ್ರನೂ ಮಾತಾಡಬೇಡ ಅಂತ ರಾಜ ಅವ್ರ ಹೆಂಡತಿಗೆ ಹೇಳ್ತಾ ಅವನೇ. ಇನ್ನ ಅಲ್ಲೊಂದು ಹೂವ ಮಾರೋ ಎಮ್ಮ ಬಂತು. ಆಂಟಿ ಹೂವ ಕೊಡಿ ಅಂತ ನಮ್ಮ ಹೀರೋಯಿನ್ ಹೋಯ್ತಾರೆ. ಏನಮ್ಮ ನೀನು ಆ ರಾಜನ ಮದುವೆ ಮಾಡ್ಕೊಂಡಿದ್ಯಾ, ಈ ಮನೆ ಬಗ್ಗೆ ಗೊತ್ತಿದ್ದೆ ನೀನು ಬಂದ ಅಂತ ಆ ಎಮ್ಮ ಕೇಳ್ತಾ ಅವಳೆ. ಯಾಕಂಟಿ ಅಂತದೇನಾಗಿದೆ ಈ ಮನೆಯಲ್ಲಿ ಅಂತ ಹೀರೋಯಿನ್ ಕೇಳ್ತಾರೆ. ಈ ಊರಲ್ಲಿ ಇದುವರೆಗೂ ಯಾರು ಪ್ರೆಗ್ನೆಂಟೇ ಆಗಿಲ್ಲಮ್ಮ, ಅಕಸ್ಮಾತ್ ಬೇರೆ ಊರಿಂದ ಪ್ರೆಗ್ನೆಂಟ್ ಆಗಿ ಬಂದ್ರು ಕೂಡ ಮಗು ಸತ್ತೋಗುತ್ತೆ. ಇದಕ್ಕೆಲ್ಲ ಕಾರಣ ನಿಮ್ ಮತ್ತೇನೆ ಅಂತ ಊರಲ್ಲಿ ಹೇಳ್ಕೋತಾವ್ರೆ. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರೋ. ಹಿಂಗೆ ಒಂದಿನ ಏನಾಯ್ತು ಗೊತ್ತಾ, ಹಂಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಒಂದು ಹುಡುಗಿ ಇವ್ರ ಮನೆ ಹತ್ರ ಬಂದು ಗಿಡ ಕೀಳ್ತಾ ಅವಳೆ. ಆ ಗಿಡದ ಬುಡದಲ್ಲಿ ಆ ಮುದುಕಿ ಕೂದ್ಲು ಬಂದೈತೆ. ಇನ್ನ ಆ ಹುಡುಗಿ ಹಂಗೆ ಬಾಯಲ್ಲಿ ಕಿವಿಲೆಲ್ಲ ರಕ್ತ ಬಂದು ಸತ್ತೇ ಹೋಯ್ತಾಳೆ. ಈ ವಿಷಯ ಗೊತ್ತಾಗಿ ಅವ್ರ ಗಂಡ ಇಬ್ರು ಹುಡುಗರ್ನ ಹಾಕೊಂಡು ಆ ಮನೆನೇ ಸುಟ್ಟಾಕ್ಬಿಡ್ಬೇಕು, ಆ ಮುದುಕಿನ ಸಾಯಿಸ್ಬಿಡ್ಬೇಕು ಅಂತ ಇವ್ರ ಮನೆಗೆ ಬರ್ತಾನೆ. ಇನ್ನ ಅವನು ಹಂಗೆ ರೂಮ್ ಒಳಗೆ ಹೋಯ್ತಾನೆ. ಬಟ್ ಅವನು ವಾಪಸ್ ಆಚೆನೆ ಬರಲ್ಲ. ಇನ್ನ ಆಚೆ ಇದ್ದವ್ರಿಬ್ರು ಈ ಮನೆ ಒಳಗಡೆ ಹೋದ್ರೆ ಆಚೆ ಬರಕ್ ಆಗಲ್ಲ ಕಂಡ್ರು, ಇಲ್ಲಿದ ಓಡೋಗ್ರಿ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ಎಪಿಸೋಡ್ 2 ನಮ್ಮ ಹೀರೋಯಿನ್ ಹಂಗೆ ಮನೆ ಒಳಗಡೆ ಆ ಕಡೆ ಈ ಕಡೆ ನೋಡ್ತಾ ಅವರೆ. ಅಜಯ್ ಮಂತ್ರ ಮಾಡಿ ತುಂಬಾ ಜನಂದು ಆತ್ಮನ ಅಲ್ಲಿ ಕೂಡಾಕವ್ರು ನೋಡಿ ಆ ಗೊಂಬೆ ಮೂಲಕ. ಅಲ್ಲಿಗೆ ನಮ್ಮ ಹೀರೋ ಹುಡುಗನ ಬರ್ತಾನೆ, ಅದೇ ರಾಜ. ಏಯ್ ಇಲ್ಲೇನ್ ಮಾಡ್ತಾ ಇದೀಯಾ, ಈ ರೂಮ್ಗೆಲ್ಲ ಬರ್ಬೇಡ ಅಂತ ನೀನು ಹೇಳಿದಿನಲ್ಲ, ಬಾಬಾ ಆಚೆ ಬಾ, ಫಸ್ಟ್ ಕೈನ ಅಲ್ಲಿ ಸೀಗೆಕಾಯಿ ಪುಡಿ ಇದೆ ಅದ್ರಲ್ಲಿ ಹಾಕ್ಬಿಟ್ಟು ತೊಳ್ಳಿ ಅಂತ ಗಂಟನು ಹೇಳ್ತಾ ಅವನೇ. ಇನ್ನ ಮಾರನೇ ದಿನ ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಅವ್ರೆ. ಇದಕ್ಕಿದಂಗೆ ಹುಡುಗಿ ತಲೆ ತಿರುಗಿ ಕೆಳಗಡೆ ಬಿದ್ಲು. ಅವಾಗಲೇ ಆ ಹೂವ ಮಾರೋರು ಬಂದಾರಲ್ಲ ಅವರು ಬರ್ತಾರೆ. ಆ ಹುಡುಗಿನ ಚೆಕ್ ಮಾಡ್ತಾರೆ. ರಾಜ ಮೇಡಮ್ ಅವರೇ ಆಸ್ಪತ್ರೆಯನ್ನ ಕರ್ಕೊಂಡು ಹೋಗ್ಬೇಕಂತ ಕೇಳ್ತಾರೆ. ರಾಜಾ ಒಂದು ಸಿಹಿ ಸುದ್ದಿ ರಾಜ, ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ರಾಜನ್ ಹೇಳ್ತಾರೆ. ಇನ್ನ ರಾಜನ್ಗೆ ಅಷ್ಟು ಖುಷಿ ಆಗುತ್ತೆ. ಈ ಕಡೆ ಮೇಲ್ಗಡೆ ಆ ಅಜ್ಜಿ ಇತ್ತಲ್ಲ, ಆ ಅಜ್ಜಿಗಿನ್ನ ಅವರು ರಾಜ ಹೇಳೇ ಇಲ್ಲ, ಆಗಲೇ ಅಜ್ಜಿಗೆ ಗೊತ್ತಾಗೈತೆ. ಅಲ್ಲಿ ನೋಡಿ ಅಜ್ಜಿ ಹೆಂಗ್ ನಗ್ತಾವ್ರೆ ಅಂತ. ಇನ್ನ ರಾಜನು ಹೆಂಡತಿನ ಕರ್ಕೊಂಡ್ಬಂದು ಅಮ್ಮನ್ಗೆ ಹೇಳ್ತಾರೆ, ಅಮ್ಮ ಈ ತರ ನನ್ನ ಹೆಂಡ್ರು ಪ್ರೆಗ್ನೆಂಟ್ ಆಗಿದ್ದಾಳಮ್ಮ, ನಮ್ಮ ಮನೆಗೆ ಇನ್ನೊಬ್ರು ಬರ್ತಾವ್ರಮ್ಮ ಅಂತ ರಾಜ ಹೇಳ್ತಾವನೆ. ಅದಕ್ಕೆ ಅಜ್ಜಿ ಖುಷಿ ಪಡ್ಬೇಕು ತಾನೆ, ಆ ಮಗು ನಿಲ್ಲಲ್ಲ, ಆ ಮಗು ಸತ್ತೋಗುತ್ತೆ ಅಂತ ಆ ಕಾಗೆ ಮುಖಿ ಹೇಳ್ತಾವಳೆ ರೀ. ಇನ್ನ ಅಮ್ಮನಿಗೆ ಎಷ್ಟು ಬೇಜಾರಾಗುತ್ತೆ. ಅಲ್ಲಿಂದ ಹೊಂಟೈತಾರೆ. ಇನ್ನ ಮಗನು ಅಮ್ಮನಿಗೆ ಬೈತಾವನೆ. ಅಲ್ಲಮ್ಮ ಆತರನ ಮಾತಾಡ್ತಾರೆ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಆ ವಿಷಯನ ಬಂದಿನ ಹತ್ರ ಹೇಳಿದ್ರೆ ಸ್ವಲ್ಪನಾರು ನೀನ್ ನಗ್ಬೇಕು ತಾನೆ ಅಂತ ಮಗ ಅಮ್ಮನಿಗೆ ಬೈತಾವನೆ. ಮುದುಕಿ ನೋಡಿ ಒಂಥರ ಕ್ರೂರವಾಗಿ ಇವಾಗ ನಗಿತಾ ಬಿದ್ದಾವಳೆ. ಇನ್ನ ನಮ್ಮ ಹೀರೋಯಿನ್ ಬಂದು ಮಂಚದ ಮೇಲೆ ಕುತ್ಕೊಂಡ್ರು. ಎಂತಿನ ನೈಸ್ ಮಾಡಕ್ಕೆ ರಾಜ ಬಂದ. ಏನೋ ಅನ್ಕೊಂಬೇಡ ಕಣೆ, ಅವ್ರಿಗೆ ವಯಸ್ಸಾಗೈತೆ ಅದಕ್ಕೆ ಹಂಗ್ ಮಾತಾಡ್ತಾರೆ ಅಂತ. ಹೆಂಡ್ತಿನೋ ನೋಡ್ರಿ ಈ ಊರ್ ಬಗ್ಗೆ ನಿಮ್ಮ ಅಮ್ಮನ ಬಗ್ಗೆ ಎಲ್ಲ ನನಗೆ ಗೊತ್ತಾಯ್ತು, ಒಂದ್ ಕೆಲಸ ಮಾಡೋಣ ರೀ, ಮಗು ಆಗೋ ಗಂಟನಾದ್ರು ಬನ್ರಿ ಹೋಗಿ ನಮ್ಮ ಅಪ್ಪನ ಮನೆ ಇರೋಣ ಅಂತ ಹುಡುಗಿ ಹೇಳ್ತಾವಳೆ. ರಾಜ ಕೇಳಲ್ಲ, ನಮ್ಮಮ್ಮನ್ ಸ್ವಲ್ಪ ಸೇವೆ ಮಾಡೆ, ಅವಾಗ ತಾನೆ ಅವ್ರಿಗೂ ಖುಷಿ ಆಗುತ್ತೆ ನಿನ್ನ ಮೇಲೆ ಅಂತ ಹೇಳ್ತಾರೆ. ಇನ್ನ ಅಜ್ಜಿಗೆ ತಲೆ ಬಚ್ಚೋದು, ಅಜ್ಜಿಗೆ ಸ್ನಾನ ಮಾಡ್ಸೋದು, ಈ ತರ ಸೂಪರ್ ಆಗಿ ಅಜ್ಜಿನ ನೋಡ್ಕೊಂತ
ಅಂತ ಅವ್ರೆ. ಒಂದಿನ ನಮ್ಮ ಹೀರೋಯಿನ್ ಹಂಗೆ ಮನೆ ಕ್ಲೀನ್ ಮಾಡ್ತಾ ಅವ್ರೆ. ಅಲ್ಲಿ ಚರ್ಮದಲ್ಲಿ ಏನೋ ಬರ್ದಿರಂಗೈತೆ. ಅದು ಮಲಯಾಳಂ ಅಲ್ಲಿ ಬರ್ದೈತೆ. ನನಗಷ್ಟು ಮಲಯಾಳಂ ಅಲ್ಲ ಓದಕ್ ಬರಲ್ಲ. ಹಂಗೆ ಅಡಿಗೆ ಮಾಡ್ತಾ ಅವ್ರೆ. ಇದಕ್ಕಿದ್ದಂಗೆ ಹೀರೋಯಿನ್ಗೆ ಕೈ ಕುಯ್ಕೊಳ್ಳುತ್ತಾರೆ. ಆದ್ರೆ ರಕ್ತ ಆ ಮುದುಕಿ ಬಾಯಲ್ಲಿ ಬರ್ತಾ ಇದೆ ನೋಡಿ. ಆ ಮುದುಕಿ ಆ ರಕ್ತನ ಒಳ್ಳೆ ಜಾಮೂನ್ ನಕ್ದಂಗೆ ನೆಕ್ತಾ ಬಿದ್ದವಳೆ. ಸಡನ್ ಆಗಿ ಒಂದ್ ಸೌಂಡ್, ಲೇ ಬಾರೆ ಆ ಸಾರಾಯಿ ತಗೊಂಬಾರೆ, ಅಲ್ಲಿ ಮಾಂಸ ಇದೆ ತಗೊಂಬಾರೆ ಅಂತ. ನಮ್ಮ ಹೀರೋನು ಪಾಪ ಬೈದಿಂದ ಬರ್ತಾವ್ರ ನೋಡಿ. ಇನ್ನ ನಮ್ಮ ಹೀರೋಯಿನ್ ಬಾರೆ ಇಲ್ಲಿ ಅಂತ ಹತ್ರ ಕರೆದ್ರು. ನಮ್ಮ ಹೀರೋಯಿನ್ ಹೋದ್ರು. ನಮ್ಮ ಹೀರೋಯಿನ್ ಕೈ ಕುಯ್ಕೊಂಡಿತ್ತಲ್ಲ ಅದನ್ನ ನೆಕ್ತಾರೆ. ನಮ್ಮ ಹೀರೋಯಿನ್ ಭಯ ಬಿದ್ದು ಈ ಕಡೆ ಬಂದ್ಬಿಡ್ತಾರೆ. ಆ ನೆಕ್ಕಿರೋ ಜಾಗ ಇವಾಗ ವಾಸಿ ಆಗ್ಬಿಟ್ಟಿದ್ದಾರೆ. ಇನ್ನ ಹುಡುಗಿ ಅಲ್ಲಿಂದ ಎದ್ದು ಬಿದ್ದು ಓಡ್ರ. ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ಈ ಕಡೆ ಒಂದ್ ಅಯ್ಯನ್ ತೋರಿಸ್ತಾರೆ. ಏನೋ ತುಂಬಾ ಭಯ ಬಿದ್ದವನೆ. ಹಂಗೆ ಶರ್ಟ್ ಹಾಕೊಂಡು ಆಚೆ ಬರ್ತಾನೆ. ಇನ್ನ ಹುಡುಗಿನೋ ಏನ್ರಿ ಅಮ್ಮನ್ನ ಎಷ್ಟ್ ಚೆನ್ನಾಗೆ ಮಾತಾಡಿದ್ರು ಈ ಊರವರೆಲ್ಲ ಒಂಥರ ಕೆಟ್ಟದಾಗಿ ಹೇಳ್ತಾರಲ್ಲ ಅಮ್ಮನ ಮೇಲೆ, ಯಾಕೆ ಅಂತ ಹುಡುಗಿ ಕೇಳ್ತಾ ಅವಳೆ. ಈ ಊರವ್ರಿಗೆ ಮಾಡಕ್ ಕೆಲಸ ಇಲ್ಲ, ನಮ್ಮ ಅಮ್ಮನ ಕಂಡ್ರೆ ಇಲ್ಲಿ ಯಾರಿಗೂ ಆಗಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಡಾರ್ಲಿಂಗ್ ಅಂತ ನಮ್ಮ ಹೀರೋ ರಾಜ ಹೇಳ್ಬಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾ ಅವ್ರೆ. ಅದೇ ಅವಾಗಲೇ ಒಂದಯ್ಯ ಶರ್ಟ್ ಹಾಕೊಂಡು ಆಚೆ ಬಂದಲ್ಲ ಅವನಲ್ಲಿ ನಿಂತವನೆ. ಏನಪ್ಪಾ ರಾಜ ಚೆನ್ನಾಗಿದ್ಯಾ, ಬಾರೋ ಎಣ್ಣೆ ಕುಡಿಯೋಣ ಅಂತ ಕೇಳ್ತಾವನೆ. ರಾಜನು ಇದೆಲ್ಲ ನನ್ಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಬ್ಯಾಗ್ ಅಲ್ಲಿ ಮಾತ್ರ ತಗೊಂಡೋಗ್ತಿದ್ಯಾ ಯಾರಿಗೆ, ನಿಮ್ಮ ಅಮ್ಮನ್ಗ? ಲೋ ಅವಳು ನಾರ್ಮಲ್ ತಾಯಿ ಎಲ್ಲ ಕಣೋ, ಅವಳೊಂದು ಮಾಟಗಾತಿ. ಅವಳನ್ನ ಆದಷ್ಟು ಬೇಗ ನಿನ್ ಕೈಯಿಂದಾನೆ ಅವಳು ಜಡೆ ಸುತ್ತಿ ಸಾಯಿಸ್ಬಿಡು ಅಂತ ಈ ಭಯ್ಯ ಹೇಳ್ತಾವನೆ. ಇನ್ನ ರಾಜನ್ಗೆ ಕೋಪ ಬರುತ್ತೆ. ಯೋ ನೆಟ್ಟಿಗೆ ಮಾತಾಡೋ, ಇನ್ನೊಂದ್ಸಲಿ ತರ ಮಾತಾಡಿದ್ರೆ ಆಮೇಲೆ ನೋಡ್ಕೋ ಸುಮ್ನೆ ಬಿಡಲ್ಲ ನಾನು ಅಂತ ರಾಜನು ಹೊಂಟೈತಾರೆ. ಈ ಕಡೆ ನಮ್ಮ ಹೀರೋಯಿನ್ ಬಟ್ಟೆ ಏನೋ ಪಾಪ ಹಿಂಡಾಕ್ತಾ ಅವ್ರೆ. ಸ್ವಲ್ಪ ಹೊಟ್ಟೆ ನೋವಾದಂಗ ಆಯ್ತು. ಸಡನ್ ಆಗಿ ಕೆಳಗಡೆ ಬಿದ್ದು ಬಡ್ಕೊಂತ ಅವ್ರಿ. ಅಲ್ಲಿಗೆ ರಾಜನು ಬಂದ. ನೋಡ್ತಾನೆ ಆ ಕಾಲು ಸಂದಿಲೆಲ್ಲ ರಕ್ತ ಸೋರ್ತಾ ಇದೆ. ಹಂಗಂದ್ರೆ ಆ ಮಗು ಸತ್ತೋಯ್ತು ರೀ. ಆ ಮುತ್ಕಿ ಹೇಳ್ದಂಗೆ ಆಗೋಯ್ತಲ್ಲ. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ಸರಿ ಬನ್ನಿ 3ನೇ ಎಪಿಸೋಡ್ಗೆ ಹೋಗೋಣ. ನಮ್ಮ ಹೀರೋಯಿನ್ ಪಾಪ ಮಗು ಹೋಯ್ತಲ್ಲ ಆ ಫೀಲಿಂಗ್ ಅಲ್ಲೇ ಇದ್ದಾರೆ. ಈ ಕಡೆ ಮುತ್ಕಿ ಬೇರೆ ರಾಜಾ ಮಗನೇ ಆ ಸಾರಾಯಿ ತಗೊಂಬಾರೋ ಅಂತ ಹೇಳ್ತಾರೆ. ರಾಜನು ಅಜ್ಜಿಗೆ ಸಾರಾಯಿ ತಗೊಂಡು ಕೊಡ್ತಾನೆ. ಅಜ್ಜಿ ಲೋ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ಬೇಡ ಕಣ, ಆದಷ್ಟು ಬೇಗ ನಿನ್ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಹೇಳ್ತಾನೆ. ಇನ್ನ ರಾಜನ್ಗೂ ಸ್ವಲ್ಪ ಖುಷಿ ಆಯ್ತು. ಸೀದಾ ಬಂದು ಹೆಂಡತಿ ಹತ್ರ ಹೇಳ್ತಾವನೆ, ಈ ತರ ಅಮ್ಮ ಹೇಳಿದ್ರೆ ಕಣೆ ನೀನ್ ಆದಷ್ಟು ಬೇಗ ಪ್ರೆಗ್ನೆಂಟ್ ಆಗ್ತೀಯಾ ಅಂತ ರಾಜ ಹೇಳ್ತಾನೆ. ಅದಕ್ಕೆ ಅಮ್ಮನು ಹಂಗಂದ್ರೆ ಇವಾಗ ಸತ್ತಿರೋ ಮಗುಗೆ ನಿಮ್ಮ ಅಮ್ಮ ಕಾರಣ ಅಲ್ವಾ ಅಂತ ಹೇಳ್ತಾವ್ರೆ. ಇನ್ನ ರಾಜನು ಏನು ಹೇಳ್ದೆ ಎದ್ದು ಹೊಂಟದ. ನಮ್ ಹೀರೋಯಿನ್ ಕೋಪ ಇದೆಯಲ್ಲ ಗುರು ಮಗು ಹೋಗಿರೋದಕ್ಕೆ, ಸೀದಾ ಅಜ್ಜಿ ಹತ್ರ ಬಂದು ಲೇ ಮುದ್ಕೆ ಈ ಊರವರೆಲ್ಲ ನಿನ್ ಬಗ್ಗೆ ಏನೇನೋ ಹೇಳ್ತಾವ್ರೆ, ಅದೆಲ್ಲ ನಿಜನಾ? ಇಲ್ಲಿ ಯಾಕೆ ಯಾರಿಗೂ ಮಗುನೇ ಹುಟ್ಟಲ್ಲ, ಇಲ್ಲಿ ಯಾಕೆ ಯಾರು ಗರ್ಭಿಣಿನೇ ಆಗಲ್ಲ ಅಂತ ನಮ್ಮ ಹೀರೋಯಿನ್ ಆ ಮುದ್ಕಿ ಹತ್ರ ಕೇಳ್ತಾರೆ. ಮುದ್ಕಿನೋ ಆ ವಿಷಯ ನಿನಗೆ ಗೊತ್ತಾಗ್ಬೇಕಾ, ಬಾರೆ ಇಲ್ಲಿ ಅಂತ ಸೊಂಟ ನಡ್ಕೊಂಡು ಆ ಹೊಟ್ಟೆ ಹತ್ರ 2 ನಗು ನಗಿತಾಳೆ. ಹಂಗೆ ನಮ್ಮ ಹೀರೋಯಿನ್ ಮಲ್ಗವ್ರೆ. ಸಿಡಿಲು ಮಳೆ ಎಲ್ಲ ಜೋರಾಗಿ ಬರ್ತಾ ಇದೆ. ಅಲ್ಲಿ ನೋಡ್ರಿ ಯಾವನೋ ಒಬ್ಬ ಎಮ್ಮೆ ಮನುಷ್ಯ ಹೆಂಗ್ ನಿಂತವನೆ ಅಂತ ಕೊಂಬಲ್ಲ ಇದೆ ಅಲ್ಲ, ಅವ್ನ ಹಂಗೆ ನಮ್ಮ ಹೀರೋಯಿನ್ ನೋಡ್ತಾ ಅವನೆ. ಇನ್ನ ನಮ್ಮ ಹೀರೋಯಿನ್ ಸೀರೆ ಎಲ್ಲ ಸ್ವಲ್ಪ ಜರ್ಗೈತೆ. ನಮ್ಮ ಹೀರೋಯಿನ್ ನೋಡಿದ ತಕ್ಷಣ ಅವ್ನ ಹಂಗೆ ಓಡೋಗ್ತಾನೆ. ರೀ ಮಾರನೇ ದಿನನೇ ನಮ್ಮ ಹೀರೋಯಿನ್ ವಾಂತಿ ಮಾಡ್ತಾ ಅವ್ರಿ. ಇನ್ನ ಬೆಳಗ್ಗೆ ನಮ್ಮ ಹೀರೋಯಿನ್ ರಂಗೋಲಿ ಹಾಕಕ್ ಬರ್ತಾರೆ. ಅಲ್ಲಿ ನೋಡಿ ಆ ಹಂಚಿದ ಮೇಲೆ ಒಂದು ಮುಂಗ್ಸಿ ಏನೋ ಹೋಗ್ತಾ ಇದೆ, ಅದನ್ನ ಓಡಿಸ್ತಾರೆ. ಅದು ಹೋಗುತ್ತೆ. ಇವರು ಹಿಂಗ್ ತಿರುಗ್ತಾರೆ. ಅಲ್ಲೊಂದು ಕನ್ನಡಿಯಲ್ಲಿ ಇವ್ರ ಮುಖ ಒಂಥರ ಭೀಕರವಾಗಿ ಕಾಣ್ತಾ ಇದೆ, ಆ ಮುಂಗುಸಿ ಮಾಂಸನ ತಿನ್ನೋ ತರ. ಇವರು ಇದೇನಪ್ಪ ನಾನಾ ಇದು ಅಂತ ಹಿಂಗೆ ನೋಡ್ತಾನೆ ಅವ್ರೆ. ಇವ್ರ ಮೈಯೆಲ್ಲ ಒಂಥರ ಎಮ್ಮೆ ಚರ್ಮ ಆಗುತ್ತಲ್ಲ ಆ ತರ ಚೇಂಜ್ ಆಗ್ತಾ ಇದೆ. ನಮ್ಮ ಹೀರೋಯಿನ್ಗೆ ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಭಯ ಆಗೋಗುತ್ತೆ ರೀ. ಇನ್ನ ಒಂದ್ ಕಡೆ ಭಯ ಆದ್ರೂ ಒಂದ್ ಕಡೆ ಪ್ರೆಗ್ನೆಂಟ್ ಆಗಿದ್ದೀನಲ್ಲ ಅಂತ ಖುಷಿ. ಅಜ್ಜಿಗೆ ನೋಡಿ ಎಣ್ಣೆ ಗಿಣ್ಣೆ ತಗೊಂಬಂದ್ ಇವರೇ ಕೊಡ್ತಾವ್ರೆ. ಅಜ್ಜಿನು ಏನೇ ಮತ್ತೆ ಪ್ರೆಗ್ನೆಂಟ್ ಅದ ಇವಾಗ ಖುಷಿನಾ, ಇನ್ನೇನ್ ಬೇಕು ನಿನಗೆ ಅಂತ ಕೇಳ್ತಾವ್ರೆ. ಆಚ್ ಕಡೆ ಒಂದು ಕಾರ್ ಬರೋ ಸೌಂಡ್ ಬಂತು. ಇವರು ಹೋಗಿ ನೋಡ್ತಾರೆ. ಅದೇ ಅವಾಗಲೇ ಒಬ್ಬ ನೋಡ್ತವಲ್ಲ ಅವನೇ ಬಂದಿರೋದು. ಎಲ್ಲಮ್ಮ ನಿನ್ ಗಂಡ ಅಂತ ಕೇಳ್ತಾನೆ. ನನ್ ಗಂಡ ಎಲ್ಲೋ ಆಚೆ ಹೋಗಿದಾರೆ ಸರ್. ಅದು ನೀವ್ ಯಾರು? ನಾನಾ ನಿನ್ ಗಂಡ ಇದಾನಲ್ಲಮ್ಮ, ಅವ್ರು ಸೋದ್ರು ಮಾವ, ಒಂಥರ ಹತ್ತಿರ ಸಂಬಂಧನೇ ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಸಡನ್ ಆಗ ಅವಯ್ಯ ನೀನು ಬಸರಿ ಆಗಿದ್ಯಾ? ಅವ್ರು ಹೌದು ಅಂತಾರೆ. ಅವ್ನ ಮುಖಾನೇ ಒಂಥರ ಚೇಂಜ್ ಆಗೋಯ್ತ್ರಿ. ಹಂಗೆ ಜೋರಾಗಿ ಬಡ್ಕೊಂತ ಅವನೆ, ನಾನು ಇದೇ ವಂಶದಲ್ಲೇ ಹುಟ್ಟಿರೋದು, ನನಗೂ ಸ್ವಲ್ಪ ಈ ದೆವ್ವ ಎಲ್ಲ ಓಡಿಸೋ ಶಕ್ತಿ ಇದೆ ಅಂತ ಹಿಂಗ್ ಹೇಳ್ತಾವನೆ. ಇದನ್ನ ಅಜ್ಜಿ ಮೇಲ್ಗಡೆಯಿಂದ ಕೇಳಿಸ್ಕೊಂತ ಇದೆ. ಆ ವಯ್ಯನು ನೋಡಮ್ಮ ಇಲ್ಲಿರ್ಬೇಡ, ಹೇಳೋ ಮಾತು ಕೇಳು, ಆದಷ್ಟು ಬೇಗ ಇಲ್ಲಿಂದ ಓಡೋಗ್ಬಿಡು ಅಂತ ಹೇಳ್ತಾನೆ. ಇನ್ನ ನಮ್ಮ ಹೀರೋಯಿನ್ ಪಾಪ ಹಂಗೆ ಯೋಚನೆ ಮಾಡ್ತಾ ಅವ್ರೆ. ಇನ್ನ ನೈಟ್ ಆಯ್ತು. ಅಲ್ಲಿಗೆ ಗಂಡ ಬಂದ. ರೀ ಮತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದೀನ್ರಿ ಅಂತ ಆ ಖುಷಿ ಸುದ್ದಿನ ಗಂಡನ ಹತ್ರ ಹಂಚ್ಕೋತಾರೆ. ಇನ್ನ ಗಂಡನಿಗೂ ಸ್ವಲ್ಪ ಖುಷಿನೇ. ಇನ್ನ ಆ ವಯ್ಯ ಬಂದ ಅವಾಗಲೇ ಒಬ್ಬ ವಾರ್ನಿಂಗ್ ಕೊಟ್ಬಿಟ್ಟವನಲ್ಲ ಅವನ ಬಗ್ಗೆನು ಮಾತಾಡ್ತಾವ್ರೆ. ಏನಂದ ಅವನು ಅಂತ ರಾಜ ಕೇಳ್ತಾ ಅವ್ರೆ. ಆ ಮೇಲ್ಗಡೆಯಿಂದ ಅಮ್ಮ ಕರೀತಾವ್ರೆ, ರಾಜಾ ಬೇಗ ಬಾರೋ ಆ ಸಾರಾಯಿ ತಗೊಂಬಂದ್ ಕೊಡೋ ನನಗೆ ಅಂತ. ಇನ್ನ ರಾಜನು ಮೇಲ್ಗಡೆ ಹೋದ್ರು. ಅಜ್ಜಿ ಹುಡುಗನ ಹತ್ರ ಕೇಳ್ತಾ ಅವ್ರೆ, ಏನೋ ಮಗನೇ ಖುಷಿನಾ, ನಿನ್ ಹೆಂಡತಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀಗೆ ಅಂತ ಕೇಳ್ತಾವ್ರೆ. ಊನಮ್ಮ ತುಂಬಾ ಖುಷಿ ಆಗ್ತಾ ಇದೆ ಅಂತ ರಾಜನು ಹೇಳ್ತಾವ್ರೆ. ಮುದ್ಕಿ ನೋಡೋ ಬೇರೆಯವರೆಲ್ಲ ಮನೆ ಒಡೆ ಬರ್ತಾವ್ರೆ, ಅವ್ರು ಏನೇ ಮಾತು ಹೇಳಿದ್ರು ಕೇಳ್ಬೇಡ, ಅವರು ನಮ್ ಸಂಸಾರನ ಹಾಳು ಮಾಡಕ್ ನೋಡ್ತಾರೆ ಅಂತ ಆ ಕಾಗೆ ಮುದ್ಕಿ ಹೇಳ್ತಾ ಅವಳೆ. ಹಂಗೆ ನಮ್ಮ ಹೀರೋಯಿನ್ಗೂ ಹೊಟ್ಟೆ ಮುಂದೆ ಬರ್ತಾ ಇದೆ. ಕಸ ಹೊಡೆಯಕ್ಕೂ ಬಿಡಲ್ಲ, ಮನೆ ಕೆಲಸ ಮಾಡಕ್ಕೂ ಬಿಡಲ್ಲ ರಾಜ. ಅಷ್ಟು ಚೆನ್ನಾಗಿ ಹೆಂಡತಿನ ನೋಡ್ಕೋತಾನೆ. ಒಂದಿನ ರಾತ್ರಿ ಇವ್ರಿಗೆ ಹೊಟ್ಟೆ ನೋವು ಶುರು ಆಯ್ತು. ಇನ್ನ ರಾಜನು ಆ ಕಡೆ ಈ ಕಡೆ ಎಲ್ಲಾರನ್ನೂ ಕರೀತಾನೆ. ಇವ್ರ ಮನೆಗೆ ಯಾರು ಬರಲ್ಲ. ಕೊನೆದಾಗೆ ಅಲ್ಲೊಂದು ಕಾಗೆ ಮುದ್ಕಿ ಕುತ್ಕೊಂಡೈತೆ. ಹೋಗ್ಬಿಟ್ಟು ಅಜ್ಜಿ ಈ ತರ ನನ್ನ ಹೆಂಡತಿ ಹೊಟ್ಟೆ ನೋವು ಅಂತ ನೆರಳ್ತಾವಳೆ, ಬಾಜಿ ಅಂತ ಕರೀತಾರೆ. ಲೋ ನನಗೆ ಕಾಲ್ ನೋವು ಕಣೋ ಅಜ್ಜಿ, ನಾನು ಎತ್ಕೊಂಡೈತೀನಿ ಬಾಜಿ ಅಂತಾರೆ. ಹಂಗೆಲ್ಲ ಏನು ಬೇಡ, ನಾನು ಬರ್ತೀನಿ ನಡಿ ಅಂತ ಇವ್ರ ಮನೆಗೆ ಬಂದು ನೋಡ್ತಾರೆ. ಅಲ್ಲಿ ನೋಡ್ರಿ ಆ ಹುಡುಗಿ ಸುತ್ತ ಎಷ್ಟು ರಕ್ತ ಇದೆ ಅಂತ. ಅಲ್ಲಿ ಮಗು ಬೇರೆ ಇಲ್ಲ. ಎಲ್ಲಾರು ಆ ಮಗುನ ಹುಡುಕ್ತಾವ್ರೆ. ಇಲ್ಲಿ ನೋಡ್ರಿ
ನೋಡ್ರಿ ಆ ಮಗುನ ಆ ಮುದುಕಿ ಎತ್ಕೊಂಡ್ಬಂದು ಇಟ್ಕೊಂಡಿದ್ದಾಳೆ. ಈ ಮಗು ನಂದು, ಈ ಮಗು ನಂದು, ನನಗೋಸ್ಕರ ಮಗು ಹುಟ್ಟುಬಿಡ್ತು ಅಂತ ಒಂಥರ ಬಿಕಾರವಾಗಿ ಮಾತಾಡ್ತಾವಳೆ ಆ ಮುದುಕಿ. ಅದನ್ನ ಈ ರಾಜ ಕೇಳಿಸ್ಕೊಂಡ್ಬಿಟ್ಟ. ಏನು ಇದು ಇವ್ರ ಮಗುನ, ನನ್ ಮಗು ಅಲ್ವಾ ಅಂತ ರಾಜ ಹೇಳ್ದೆ ಮಾಡ್ದೆ ಹಂಗೆ ಆಚ ಕಡೆ ಹೊಂಟೈತಾನ್ರಿ. ಅವಾಗ ಈ ರಾಜನ್ಗೆ ಅದೇ ಅವಾಗ್ಲೇ ಒಬ್ಬರು ರೋಡಲ್ಲಿ ಸಿಕ್ಕಿ ಹೇಳಿದ್ರಲ್ಲ ನಿಮ್ಮಮ್ಮ ನಂಬರ್ 1 ಮಾಟಗಾತಿ ಕಣೋ ಅಂತ, ಅವರು ಮಾತಾಡಿದ್ದು ನಮ್ಮ ರಾಜನ್ಗೆ ಇವಾಗ ನೆನಪಾಗುತ್ತೆ. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ನೀವೆಲ್ಲೂ ಹೋಗಬೇಡಿ ಇರಿ, ಹಂಗೇನೆ 4ನೇ ಎಪಿಸೋಡ್ಗೆ ಹೋಗೋಣ. ಢಮಾರ್ ಅಂತ ಕಣ್ಣು ಬಿಟ್ಟ ರಾಜ. ನೋಡಿ ಮಗು ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. ಅದು ಮಹಾರಾಜನ್ ತಲೆಲಿ ಈ ಮಗು ನಮ್ದ ಇಲ್ಲ ನಮ್ಮಮ್ಮ ಮಾಟ ಮಂತ್ರ ಮಾಡಿ ಈ ಮಗುನ ಜನ್ಮ ಕೊಟ್ಟಿದ್ದಾರ ಅಂತ ಇದೇ ಓಡ್ತಾ ಇದೆ. ಅವ್ರಿಗೆ ಅರ್ಥ ಆಗ್ತಲ್ಲ. ಅದಕ್ಕೆ ಇವ್ರುನು ಆ ಸಾರಾಯಿನ ಕುಡಿಯೋದನ್ನ ಕಲ್ತ್ಕೋತಾರೆ. ಎಂತಿನೋ ಟಕ್ ಅಂತ ಎದ್ರು, ಯಾಕ್ರಿ ಈ ತರ ಕುಡ್ದು ಮೈಯಾಳ್ ಮಾಡ್ಕೋತಾ ಇದೀರಾ ಅಂತದ್ದು ಇವಾಗ ಏನಾಯ್ತು ಅಂತ ಆ ಹುಡುಗಿ ಕೇಳ್ತಾ ಇದೆ. ಬಟ್ ಇವನು ಏನು ಜವಾಬ್ ಕೊಡಲ್ಲ ಹುಡುಗಿಗೆ. ಇನ್ನು ನಮ್ಮ ಹೀರೋಯಿನು ಹಂಗೆ ಮಗು ಹತ್ರ ಆಟ ಆಡ್ತಾ ಅವ್ರೆ. ಅಲ್ಲಿ ಮೇಲ್ಗಡೆಯಿಂದ ಮುಕ್ಕಿ ಕರ್ದ್ಲು, ಏಯ್ ಮಗುನ ಎತ್ಕೊಂಬಾರ ಇಲ್ಲಿ ಅಂತ. ಇನ್ನ ಇವ್ರುನು ಮಗುನ ಎತ್ಕೊಂಡು ಹೋಯ್ತಾರೆ. ಕೊಡೆ ಇಲ್ಲಿ ಮಗಿನ, ಹೋಗೆ ನಿನ್ ಕೆಲಸ ನೋಡ್ಕೋ ಹೋಗು, ಮಗು ಇಲ್ಲೇ ಇರ್ಲಿ ಅಂತ ಹೇಳಿದಾರೆ. ಬಟ್ ಆ ಹುಡುಗಿಗೆ ಇವ್ರ ಹತ್ರ ಬಿಡಕ್ ಮನಸ್ಸೇ ಇಲ್ಲ. ಆದ್ರೂ ಅವ್ರ ಮೇಲಿರೋ ಬೈಕೆ ಅಮ್ಮ ಹೋಗಿ ಕೆಳಗಡೆ ಕೆಲಸ ಮಾಡ್ತಾ ಅವ್ರೆ. ಹುಡುಗ ಒಂದ್ ಸ್ವಲ್ಪ ದೊಡ್ಡವನಾದ. ಅಮ್ಮ ನೋಡಿ ಅಲ್ಲಿ ಮಗನ್ಗೆ ಒಂದು ಸೂಪರ್ ಆಗಿರೋ ಶರ್ಟ್ ಹೊಲದಾಕವ್ರೆ. ಅಪ್ಪ ನಂಬರ್ 1 ಕುಡುಕ ಆಗೋದಾರೆ. ಒಂದಿನ ಹಂಗೆ ಬಾತ್ರೂಮ್ ಇಂದ ಆಚೆ ಬರ್ತಾನೆ. ಎಂತಿನೂ ಹೋಗಿ ಬಾತ್ರೂಮ್ ಅಲ್ಲಿ ನೋಡ್ತಾಳೆ, ಅಲ್ಲಿ ಎಣ್ಣೆ ಬಾಟ್ಲ್ ಇದೆ. ಇವಾಗ ಏನಾಯ್ತು ಅನ್ಬಿಟ್ಟು ಕುಡ್ದು ಈ ತರ ಮೈಯೆಲ್ಲ ಹಾಳು ಮಾಡ್ಕೋತಾ ಇದೆಯಾ, ನಿನ್ ಬಿಟ್ರೆ ನನಗೆ ಯಾರಯ್ಯ ಇದಾರೆ ಅಂತ ಹೆಂಡತಿ ಹೇಳ್ತಾರೆ. ಆದ್ರೂ ಇವನು ಆ ಮಗು ಇವನದ ಇಲ್ಲ ಇವ್ರ ಅಮ್ಮನದ ಅಂತ ಡೌಟ್ ಅಲ್ಲೇ ಅವನೇ ಆ ಮಗು ಕಡೆ ಇವನು ಮುಖ ಕೊಟ್ಟು ನೋಡಲ್ಲ. ಹಿಂಗೆ ಒಂದಿನ ಅಮ್ಮ ಮಗಿಗೆ ಸ್ನಾನ ಮಾಡಿಸ್ಬಿಟ್ಟು ತಲೆ ಏನೋ ಹೊರತಾ ಅವ್ರೆ. ಅಲ್ಲಿ ನೋಡ್ರಿ ಆ ಟವಲ್ ಅಲ್ಲಿ ಫುಲ್ ಬಿಳಿ ಕೂದ್ಲು. ಹಂಗೆ ಅವ್ನ್ ಬುರ್ಡೆಲು ಅಷ್ಟೇನೆ ಒಂದೇ ಕಡೆ ಗುಂಚಾಗೆ ಬಿಳಿ ಕೂದ್ಲು ಐತೆ. ಒಂದಿನ ಇವ್ರ ಅಮ್ಮನಿಗೆ ಅಂತ ಆ ಮುಂಗುಸಿನ ಬೇಟೆ ಆಡ್ಕೊಂಡ್ ಬಂದು ಆ ರಾಜ ಅಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಯಾರೋ ಕರೆದ್ರು ಅಂತ ರಾಜ ಆಚೆ ಹೋಯ್ತಾರೆ. ಆ ಹುಡುಗ ನೋಡ್ರಿ ಆ ಮಾಂಸನ ಬಂದು ಹೆಂಗೆ ಮೂಸ್ತಾನೆ ಅಂತ ಅದನ್ನ ಆಚ ಕಡೆಯಿಂದ ಆ ರಾಜನ ನೋಡ್ಬಿಟ್ಟ. ಅವನಿಗೆ ಇನ್ನ ಭಯ ಶುರು ಆಗುತ್ತೆ. ಒಂದಿನ ಅಜ್ಜಿ ಬೇರೆ ಲೋ ರಾಜಾ ಊಟ ತಗೊಂಬರೋ ಆ ಸಾರಾಯಿ ತಗೊಂಬರೋ ಅಂತ ಹಿಂಗೆ ಪಡ್ಕೊಂತ ಅವ್ರೆ. ನೋಡಿದ್ರೆ ರಾಜ ಫುಲ್ ಟೈಟ್ ಆಗಿ ಮಲಗಿದಾನೆ. ಇನ್ನ ಈ ಹುಡುಗ ಇದ್ನಲ್ಲ ಇವನೇ ಆ ಸಾರಾಯಿ ಬಾಟ್ಲ್ ಎತ್ಕೊಂಡು ಬ್ಯಾಗ್ ಹಾಕೊಂಡು ಸೀದಾ ಅಜ್ಜಿ ರೂಮ್ಗೆ ಹೋಯ್ತಾನ್ರಿ. ಹಂಗೆ ಇನ್ನೂ ಸ್ವಲ್ಪ ದೊಡ್ಡವನಾಗೋದ ನೋಡಿ ಹುಡುಗ. ಹೋಯ್ತಾನೆ. ಆ ಅಜ್ಜಿನೂ ಅಲ್ಲೇ ಐತೆ. ಆ ಅಜ್ಜಿನ ಆಟ ಆಡಿಸ್ತಾ ಬಿದ್ದವನೆ. ನಾನ್ ತಿನ್ಬಿಡ್ತೀನಿ, ನಾನ್ ಕುಡಿದ್ಬಿಡ್ತೀನಿ ಇದನ್ನ, ಇದು ನನಗೆ ತುಂಬಾ ಇಷ್ಟ ಆಗೈತೆ, ನಾನ್ ತಿಂತೀನಿ ಅಂತ. ಅಜ್ಜಿನೋ ಲೋ ಬೇಡ ಕಣೋ, ನನಗೆ ವಯಸ್ಸಾಗೈತೆ ಕಣೋ, ಆಟ ಆಡ್ಸ್ಬೇಡ ಕಣೋ ಕೊಡು ಅಂತ ಅಲ್ಲಿ ಜಗಳ ಮಾಡ್ತಾ ಅವ್ರೆ. ತಮಾಷೆ ಜಗಳ, ಸೀರಿಯಸ್ ಜಗಳ ಅಲ್ಲ ಇದು. ಗಂಡನು ಕುಡ್ದು ಮೈಯೆಲ್ಲ ಹಾಳು ಮಾಡ್ಕೋತಾ ಅವನೆ. ಒಂದಿನ ನಮ್ಮ ಹೀರೋಯಿನ್ ಕುತ್ಕೊಂಡು ಅಡಿಗೆ ಏನೋ ಮಾಡ್ತಾ ಆರಂಗವ್ರೆ. ಯಾರೋ ಮೇಲ್ಗಡೆ ಮಳೆ ಹೊಡಿಯೋ ತರ ಸೌಂಡ್. ಇದೇನಪ್ಪ ಅಂತ ಅಮ್ಮ ಬಂದು ನೋಡ್ತಾರೆ. ಯಾವ್ದೋ ಒಂದು ಗೊಂಬೆಗೆ ತಲೆಗೆ ಆಣಿ ಹೊಡಿತಾ ಬಿದ್ದವನೆ. ಯಾವ್ದೋ ಮಂತ್ರ ಹೇಳ್ಕೊಂಡು ಅಮ್ಮನ ನೋಡ್ಬಿಟ್ಟು ಲೋ ಇಲ್ಲೆಲ್ಲ ಯಾಕೋ ಬರ್ತೀಯಾ, ಬರ್ಬಾರ್ದು ನೀನ್ ಆಚೆ ಹೋಗು ಅಂತ ಅವನ ಹೊಡೆದು ಎಳ್ಕೊಂಡು ಹೋಯ್ತಾರೆ. ಒಂದಿನ ಹಿಂಗೆ ಆಟ ಆಡ್ತಾ ಇರ್ಬೇಕಾರೆ ಆ ಹುಡುಗನಿಗೆ ಬೇರೆ ಏರಿಯಾ ಹುಡುಗರು ಒಂದ್ ಏಟು ಹೊಡೆದ್ಬಿಡ್ತಾರೆ. ಅಲ್ಲಿಗೊಂದು ಪ್ರೆಗ್ನೆಂಟ್ ಲೇಡಿ ಬಂತು. ಲೋ ಅವನ ಹತ್ರ ಯಾಕೋ ಮಾತಾಡ್ತೀರಾ, ಅವನ ಹತ್ರ ಮಾತಾಡ್ಬೇಡ್ರಿ ಬನ್ರಿ ಈ ಕಡೆ ಅಂತ ಅವ್ರ ಮಕ್ಕಳನ್ನ ಕರೀತಾ ಅವ್ರೆ. ಈ ಹುಡುಗ ಆ ಅಮ್ಮನ ಹೊಟ್ಟೆನ ನೋಡ್ರಿ ಹೆಂಗ್ ನೋಡ್ತಾವನೆ ಅಂತ. ಇನ್ನ ಅಲ್ಲಿಗೆ ನಮ್ಮ ಹೀರೋಯಿನ್ ಬಂದ್ರು. ಇಲ್ಲಿಗೆಲ್ಲ ಯಾಕೋ ಬರ್ತೀಯಾ, ಇವ್ರ ಹತ್ರ ಯಾಕೋ ಸೇರ್ತೀಯ ಅಂತ ಮಗನೇ ಹೊಡೆದು ಎಳ್ಕೊಂಡು ಒಯ್ದಾರೆ. ಹಂಗೆ ಇವಾಗ ಬಂದಲ್ಲಿ ಬೈದ್ರಲ್ಲ ಆ ಲೇಡಿ ಮನೆನ ತೋರಿಸ್ತಾರೆ. ಗಂಡ ಆಚೆ ಕೂತ್ಕೊಂಡು ಊಟ ಏನೋ ಮಾಡ್ತಾ ರಂಗವನೆ. ಇದಕ್ಕಿದಂಗೆ ಆ ಅಮ್ಮನಿಗೆ ಹೊಟ್ಟೆ ನೋವು. ಗಂಡನು ಏನಾಯ್ತೆ ಅಂತ ಬಡ್ಕೊಂತ ಅವನೇ ಆಸ್ಪತ್ರೆಗೆ ಹೋಗೋಣ ಅಂತ ನೋಡಿದ್ರೆ ಅದೇ ಕಾಲು ಮಧ್ಯೆ ರಕ್ತ ಬಂದು ಆ ಅಮ್ಮನ್ ಮಗುನು ಸತೇ ಹೋಯ್ತು. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ನೀವು ಹೋಗ್ಬೇಡಿ ಎಲ್ಲನು. ಎಪಿಸೋಡ್ 5 ಆ ಅಮ್ಮನ್ ಮಗು ಸತೋಯ್ತಲ್ಲ, ಅದಕ್ಕೆ ಅವ್ರ ಗಂಡ ಇದಕ್ಕೆಲ್ಲಾ ಕಾರಣ ಆ ಚಿಕ್ಕ ಹುಡುಗನೇ. ಆ ಚಿಕ್ಕ ಹುಡುಗನ ಮತ್ತೆ ಆ ವಜ್ಜಿನ ಇನ್ನ ಮನೆನ ಎಲ್ಲ ಸುಟ್ಟು ಬೂದಿ ಮಾಡ್ಬೇಕು ಅಂತ ನೈಟ್ ಊರವರೇ ಬಂದವ್ರೆ. ಇನ್ನ ನಮ್ ರಾಜನು 2 ವೀಲರ್ ಅಲ್ಲಿ ಮನೆ ಕಡೆಗೆ ಬರ್ತಾ ಅವ್ರೆ. ಆ ವಯ್ಯ ಹಿಡ್ಕೊಂಡ ಫಸ್ಟ್ ಇವ್ನ ಸಾಯಿಸ್ಬೇಕು ಅಂತ ಒಡೆಯಕ್ ಹೋಯ್ತಾನೆ. ಅಲ್ಲಿರೋ ಊರ್ ದೊಡ್ಡ ಮನುಷ್ಯರು ನೋಡ್ರಜ ನಿನ್ ಮೇಲೆ ಏನು ತಪ್ಪಿಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನೆ. ಆದಷ್ಟು ಬೇಗ ನಿಮ್ಮಮ್ಮನ್ನ ನಿನ್ನ ಮಕ್ಕಳನ್ನ ಕರ್ಕೊಂಡು ಊರ್ ಖಾಲಿ ಮಾಡು, ಇಲ್ಲಾಂದ್ರೆ ಊರವರೆಲ್ಲ ಸೇರಿ ನಾವು ಖಾಲಿ ಮಾಡಿಸ್ಬೇಕಾಗುತ್ತೆ, ನಿನ್ಗೊಂದು ವಾರ ಟೈಮ್ ಕೊಡ್ತೀನಿ ಅಂತ ಆ ಊರ್ ದೊಡ್ಡ ಮನುಷ್ಯ ಹೇಳ್ತಾನೆ. ಇನ್ನ ರಾಜನು ಅದೇ ಅವಾಗ್ಲೇ ಒಂದ್ ಸಿಗ್ನಲ್ ಸಿಕ್ಕದಲ್ಲ ಅವಯ್ಯ ಅವ್ರ ಹತ್ರ ಬರ್ತಾರೆ. ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಏನ್ ಮಾಡ್ಬೇಕು ಅಂತ ಆ ವಯ್ಯನ ಹತ್ರ ಕೇಳ್ತಾ ಅವ್ರೆ. ಆ ವಯ್ಯನು ಲೈ ಕುತ್ಕೋ, ನಾನು ಅವತ್ತೇ ಹೇಳ್ದೆ ಅವಳನ್ನ ಸಾಯಿಸ್ಬಿಡು ಅಂತ, ನೀನೇ ನನ್ನ ಮಾತು ಕೇಳಿಲ್ಲ. ಲೋ ನಿಮ್ಮಮ್ಮ ಏನು ನಾರ್ಮಲ್ ಹೆಂಗ್ಸು ಅನ್ಕೊಂಡನು ಅಂತ ಇವ್ರ ಅಮ್ಮ ಅವಾಗ ಮಾಟ ಮಂತ್ರ ಮಾಡ್ತಾ ಇದ್ದಾರಲ್ಲ ಹುಡುಗನ್ ಹೇಳ್ತಾರೆ. ಇವಾಗ ಏನ್ ಮಾಡ್ಬೇಕು ಸ್ವಾಮಿ ನಾನು ಅಂತ ಹುಡುಗ ಕೇಳ್ತಾನೆ. ಇವಾಗೂ ನಿನ್ಗೊಂದ್ ಚಾರ್ಜ್ ಐತೆ, ನಿಮ್ಮಮ್ಮನ್ ಕೂದ್ಲಲ್ಲಿ ಆ ಕತ್ತನ ಸುತ್ತಬಿಟ್ಟು ಇಸ್ಕಿ ಸಾಯಿಸ್ಬಿಡು ಅಂತ ಹೇಳ್ತಾನೆ. ನೋಡೋ ಸಾಯಿಸ್ಬೇಕಾರೆ ಒಂದ್ ದನಿ ರಕ್ತಾನು ಬರಬಾರ್ದು ನಿಮ್ಮ ಅಮ್ಮಂದ ಆಚೆ ಅಂತ ಹೇಳ್ತಾನೆ. ಹೌದು ನೀವು ನಾನು ಯಾರು ಅಂತ ರಾಜ ಕೇಳ್ತಾನೆ. ನಾನು ಬೇರೆ ಯಾರು ಅಲ್ಲ ಕಣೋ, ನಿನಗೆ ಸೋದ್ರ ಮಾವನೆ, ಅದಕ್ಕೆ ನನಗೂ ಸ್ವಲ್ಪ ಮಾಟ ಮಂತ್ರ ಮಾಡಕ್ ಬರುತ್ತೆ, ಆದ್ರೆ ನಾನು ಯಾವ್ದು ಕೆಟ್ಟದಕ್ಕೂ ಅದನ್ನ ಉಪಯೋಗಿಸಿಲ್ಲ. ನಾನು ಹೇಳಿದಿನ ಮರ್ತ್ಬಿಟ್ಟೆ ಕಣೋ, ಆ ಮಗು ನಿನಗೆ ನಿನ್ನ ಹೆಂಡತಿಗೆ ಹುಟ್ಟಿಲ್ಲ, ನಿಮ್ಮಮ್ಮ ಒಂದು ದೆವನ ನಿನ್ನ ಹೆಂಡತಿ ಹುಟ್ಟೆಲ್ಲ ಬಿಟ್ಟು ಅದನ್ನ ಆಚೆ ತೆಗೆದವ್ರೆ. ಹೇಳೋ ಮಾತು ಕೇಳೋ, ಅದು ಮಾತ್ರ ದೊಡ್ಡವನಾದ ಅನ್ಕೋ, ಆ ಊರೇ ಮಶಾಣ ಆಗ್ಬಿಡುತ್ತೆ, ಆದಷ್ಟು ಬೇಗ ನಿಮ್ಮಮ್ಮನ್ನ ಕೊಲ್ಲು, ಇನ್ನ ನಿನ್ ಮಗನ ಸಂಗತಿ ಹೆಂಗೆ ಅಂತ ನಾನು ಹೇಳ್ತೀನಿ ಅಂತ ಅವಯ್ಯ ಹೇಳ್ತಾನೆ. ಇನ್ನ ರಾಜನು ಸೀದಾ ಮನೆಗೆ ಬಂದ್ರು. ಈ ಕಡೆ ನಮ್ಮ ಹೀರೋಯಿನ್ ಅಜ್ಜಿ ಹತ್ರ ಜಗಳ ಆಡ್ತಾ ಅವ್ರೆ. ಏನಕ್ಕೆ ನನ್ನ ಮಗನ ಕೈಯಲ್ಲಿ ನೀನು ಏನೇನೋ ಕೆಲಸ ಮಾಡಿಸ್ತೀಯಾ, ನೀನು ಏನು ಅವನ ಆಳ, ಅವನು ನನ್ನ ಮಗ, ಅವನಿಗೆ ಈ ಮಾಟ ಮಂತ್ರ ಮಾಡೋದು ಅದು ಇದು ಕೆಟ್ಟು ಕೆಲಸ ಹೇಳ್ಕೊಳ್ಬೇಡ ಅಂತ ನಮ್ಮ
ನಮ್ಮ ಹೀರೋಯಿನ್ ಅಜ್ಜಿ ಹತ್ರ ಬೈತಾ ಅವಳೆ. ಇನ್ನ ಅಜ್ಜಿನೂ ನಾನು ಹೋದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರೇ, ಅದಕ್ಕಾಗಿನೇ ನಿನ್ನ ಮಗ ಬಂದವನೇ, ನಾನು ಸಾಯೋ ಅಷ್ಟರಲ್ಲಿ ನಿನ್ನ ಮಗನಿಗೆ ಟ್ರೈನಿಂಗ್ ಕೊಡ್ತೀನಿ ನೋಡು ಅಂತ ಅಜ್ಜಿ ಹಿಂಗೆ ಹೇಳ್ತಾ ಅವಳೆ. ಇನ್ನ ಗಂಡ ಬಂದಿದ್ದು ಸೌಂಡ್ ಕೇಳಿ ಹೀರೋಯಿನ್ ಕೆಳಗಡೆ ಬರ್ತಾರೆ. ಹೆಂಡತಿ ಕುತ್ಕೊಂಡು ಅಳ್ತಾವ್ರೆ. ಯಾಕೆ ಏನೇ ಆಯ್ತು ಅಂತ ಗಂಡ ಕೇಳ್ತಾವ್ರೆ. ರೀ, ಈ ಊರಲ್ಲಿ ನಿಮ್ಮ ಅಮ್ಮನ ಬಗ್ಗೆ ಹೇಳ್ದಾಗ್ಲೂ ನಮ್ಮಮ್ಮ ಒಳ್ಳೆಯವರು ಅಂತ ನೀವ್ ಹೇಳಿದ್ರಿ, ಇವತ್ತು ನಿಮ್ಮಮ್ಮ ಅವನ ಕೈಯಲ್ಲಿ ಏನೇನೋ ಕೆಲಸ ಮಾಡಿಸ್ತಾವ್ರಿ, ಹೇಳೋ ಮತ್ತು ಕೇಳ್ರಿ, ಇಲ್ಲಿಂದ ಹೊಂಟೋಳರಿ, ನಮಗೆ ನಮ್ಮ ಮಗಿ ಮುಖ್ಯ ಅಲ್ವನ್ರಿ ಅಂತ ಹೆಂಡತಿ ಹೇಳ್ತಾವ್ರೆ. ಇನ್ನ ಅಪ್ಪನಿಗೆ ಆ ಭಯ ಹೇಳಿದ್ನಲ್ಲ, ನಿಮ್ಮಮ್ಮನ ಆದಷ್ಟು ಬೇಗ ಸಾಯಿಸ್ಬಿಡು ಅಂತ. ಆ ಮಾತು ಜ್ಞಾಪಕ ಬಂತು. ಇನ್ನ ಹೋದ ಒಂದು ಮುಂಗುಸಿನ ಬೇಟೆ ಆಡ್ದ. ಅಮ್ಮನಿಗೆ ಮಾಂಸ ಒಂದು ಪೇಪರ್ ಅಲ್ಲಿ ಕಟ್ಕೊಂಡ ಸೀದಾ ಮೇಲ್ಗಡೆ ಬರ್ತಾನೆ, ಕೈಯಲ್ಲಿ ಸಾರಾಯಿ ಬಾಟ್ಲು ಎತ್ಕೊಂಡು. ಅಮ್ಮನು ಆ ಮಾಂಸದ ವಾಸನೆ ನೋಡಿದ ತಕ್ಷಣ ಒಂಥರ ಅಲಿತಾವ್ರ ಹಂಗೇನೆ ಅಂತ. ಇನ್ನ ಅಲ್ಲಿಟ ಅಮ್ಮ ಅದನ್ನ ತಿಂತ ಅವ್ರೆ. ಹುಡುಗ ಅಮ್ಮನ ಜಡೆ ಎತ್ಕೊಂಡ. ಇನ್ನ ಕತ್ತಿಗೆ ಹಾಕಿ ನುಲ್ಚಿ ಹಂಗೇ ಹಿಡ್ಕೊಂಡ್ಬಿಡ್ತಾನ್ರಿ. ಇನ್ನ ಅಮ್ಮನ ಪ್ರಾಣ ಅಂತ ಆರೇ ಹೋಯ್ತು. ಹುಡುಗ ಅಮ್ಮನ್ನ ಕೊಂದುಬಿಟ್ಟು ಪಾಪ ಅಷ್ಟು ಬೇಜಾರ್ ಮಾಡ್ಕೋತಾನೆ. ಈ ಕಡೆ ಮೊಮ್ಮಗನ್ನ ತೋರಿಸ್ತಾವ್ರೆ. ಆ ಅಜ್ಜಿ ಕಣ್ಣು ಹೆಂಗಿತ್ತು ಅದೇ ತರ ಈ ಹುಡುಗನ ಕಣ್ಣು ಚೇಂಜ್ ಆಗ್ತಾ ಇದೆ ನೋಡಿ. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ಲಾಸ್ಟ್ ಎಪಿಸೋಡ್ ರೀ, ಆ ಎಪಿಸೋಡ್ 6. ಡಮಾರ್ ಅಂತ ಹುಡುಗ ಎದ್ದ. ಏನು ಮೇಲ್ಗಡೆನೋ ಸೌಂಡ್ ಬಂತಲ್ಲ ಅಂತ ಹೋಗಿ ನೋಡ್ತಾನೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಮತ್ತೆ ಇಬ್ರು ತಂಗಿನೂ ಬಂದವ್ರೆ. ಇನ್ನ ಬಾಡಿನ ಎತ್ತಕ್ ಆಗ್ತಾ ಇಲ್ಲ ರೀ. ನಮ್ಮ ಹೀರೋನು ಆ ಮುದುಕಿ ಜಡೆ ಕಟ್ ಮಾಡ್ತಾನೆ ನೋಡಿ, ಅವಾಗ ಬಾಡಿನ ತೆಗಿಯಕಾಗುತ್ತೆ. ಇನ್ನ ಸೌದೆ ಅದು ಇದು ಎಲ್ಲ ಹಾಕಿ ಮುದುಕಿನ ಸುಟ್ಟು ಭಸ್ಮ ಮಾಡ್ತಾರೆ. ಇವರು ಸುಟ್ಟು ಭಸ್ಮ ಮಾಡೋದನ್ನ ಆ ಹುಡುಗ ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಅವನೆ. ಇನ್ನ ನೈಟ್ ಕುತ್ಕೊಂಡು ನಮ್ಮ ಹೀರೋ ಅಳ್ತಾ ಅವನೆ. ಹೀರೋ ಇನ್ನು ಕೇಳ್ತಾರೆ, ಯಾಕ್ರಿ ಏನಕ್ರಿ ಈ ತರ ಕುಡಿದು ಮೈಯಾಳ್ ಮಾಡ್ಕೋತೀರಾ, ಅಳ್ಬಾಡ್ರಿ ಅಮ್ಮ ಹೋದ್ರಲ್ಲ ಅಂತ ಹೀರೋಯಿನ್ ಹೇಳ್ತಾರೆ. ಇಷ್ಟು ವರ್ಷ ನಮ್ಮ ಅಮ್ಮನ್ನ ಅಮ್ಮ ಅನ್ಕೊಂಡೆ, ಆದ್ರೆ ಅವಳೊಂದು ರಾಕ್ಷಸಿ ಅಂತ ನಮ್ಮ ಹೀರೋ ಹೇಳ್ತಾರೆ. ಏನೋ ರಾಕ್ಷಸಿನ ಅಂತ ನಮ್ಮ ಹೀರೋಯಿನ್ಗೂ ಪಾಪ ಅಷ್ಟೊಂದು ಶಾಕ್ ಆಗುತ್ತೆ. ಇನ್ನ ನಮ್ಮ ಹೀರೋಯಿನ್ ಅಪ್ಪ ಅಮ್ಮ ಇರಲ್ಲ, ಅವ್ರನ್ನು ಅವ್ರ ಮನೆಗೆ ಕಳಿಸ್ತಾರೆ. ಮಾರನೇ ದಿನ ಬೆಳಗ್ಗೆ ಆ ಪೂಜಾರಪ್ಪ ಇಲ್ಲಿ ಮನೆಗೆ ಬಂದ. ಇವತ್ತು ನೈಟು ಇಲ್ಲೊಂದು ಮಂತ್ರ ಮಾಡ್ಬೇಕು, ಆ ಮಂತ್ರನ ನಿನ್ ಮಗನೇ ಮಾಡ್ಬೇಕು ಅಂತ ಆ ಸ್ವಾಮೀಜಿ ಹೇಳ್ತಾರೆ. ಟಕ್ಕಂತ ನಮ್ಮ ಹೀರೋಯಿನ್, ಸ್ವಾಮಿ ಅವ್ನ್ ಚಿಕ್ಕ ಹುಡುಗ ಅವ್ನ ಕೈಲಿ ಹೆಂಗಾಗುತ್ತೆ ಮಾ, ಒಂದ್ ವಿಷಯ ಗೊತ್ತಾ ನಿನಗೆ, ನಿಮ್ ಮತ್ತೆ ಸತ್ತವಳು ಅಷ್ಟೇನೆ, ಬಟ್ ಅವಳ ಆತ್ಮ ಇನ್ನ ಹೋಗಿಲ್ಲಮ್ಮ, ಇಲ್ಲೇ ಇದೆ. ಅವಳ ಆತ್ಮ ಹೋಗ್ಬೇಕಂದ್ರೆ ನಿನ್ನ ಮಗನೇ ಒಂದು ಪೂಜೆ ಮಾಡ್ಬೇಕು ಅಂತ ಈ ಸ್ವಾಮೀಜಿ ಹೇಳ್ತಾವ್ರೆ. ಇನ್ನ ಹಂಗೆ ನೈಟ್ ಆಯ್ತು. ಅಲ್ಲೊಂದು ಬಾಳೆಲೆ ಹಾಕವ್ರೆ. ಹುಡುಗನ ಕೈಯಲ್ಲಿ ಮಂತ್ರ ಮಾಡಿಸ್ತಾ ಅವ್ರೆ. ಒಂದು ಪ್ಲಾಸ್ಟಿಕ್ ತಲೆನ ಆ ಹುಡುಗನ ಕೈಯಲ್ಲಿ ಕೊಡ್ತಾರೆ. ಇದನ್ನ ತಗೊಂಡೋಗಿ ಅಲ್ಲಿ ರೂಮ್ ಅಲ್ಲಿಗೂ ಯಾವುದೇ ಕಾರಣಕ್ಕೂ ತಿರುಗಿ ನೋಡ್ಬೇಡ, ಅಕಸ್ಮಾತ್ ಈ ತಲೆ ಏನಾರು ಸೌಂಡ್ ಗಿಂಡ್ ಹಾಕಿದ್ರೆ ಒಂದು ಮಂತ್ರನ ಹೇಳು ಅಂತ ಆ ಸ್ವಾಮೀಜಿ ಹೇಳ್ತಾರೆ. ಹುಡುಗನು ಹೋದ, ಭಯನೇ ಬಿಡ್ತಾರ ನೋಡ್ರಿ ಇವನು. ಸೀದಾ ರೂಮ್ ಬಾಗಿಲು ತೆಗದ ಆ ತಲೆನಲ್ಲಿ ಇಡ್ತಾನೆ. ತಲೆ ಹಿಂಗೆ ಎದುಳುತ್ತೆ ಮೇಲ್ಗಡೆ. ಟಕ್ಕಂತ ಹುಡುಗ ಅವನ ಕಾಲು ಕಿರು ಬೆರಳಲ್ಲಿ ಸ್ವಲ್ಪ ರಕ್ತ ತೆಗೆದಿ ಆ ತಲೆ ಮೇಲೆ ಹಾಕ್ತಾನೆ. ಹೆಂಗೋ ತಲೆ ಸ್ವಲ್ಪ ಸೈಲೆಂಟ್ ಆಯ್ತು. ಇನ್ನ ಹುಡುಗ ಆ ತಲೆ ಮುಂದೆ ಕುತ್ಕೊಂಡು ಹಂಗ್ ಬಡ್ಕೋತಾನ್ರಿ, ಒಂಥರ ಎಮ್ಮೆ ಬಡ್ಕೊಂಡಂಗೆ. ಇನ್ನ ಎದ್ದ, ಒಂದು ರೌಂಡ್ ಹಾಕ್ದ, ಸೀದಾ ಅಪ್ಪ ಅಮ್ಮನ ಹತ್ರ ಬಂದ. ಈ ಕಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದೆ ಒಂದು ಲೇಡಿ. ಆ ಪೂಜಾರಪ್ಪನ, ನೋಡಪ್ಪ ಇವಾಗ ದೆವ್ವನ ಒಂದು ಗೊಂಬೆ ಮೇಲೆ ಇಳಿಸ್ತೀನಿ, ಆ ಗೊಂಬೆನ ತಗೊಂಡೋಗಿ ನೀನು ಯಾವ್ದನ ಹುಣಸೆ ಮರಕ್ಕೆ ಒಂದ್ ದೊಡ್ಡ ಆಣಿ ತಗೊಂಡು ಹೊಡೆದ್ ಬಿಡು ಅಂತ ಆ ಪೂಜಾರಿ ಹೇಳ್ತಾ ಅವ್ರೆ. ಸರಿ ಅಂತ ರಾಜಾನು ಹೇಳಿದ್ರು. ತಿರ್ಗಾ ಆ ಪೂಜಾರಪ್ಪ ಹುಡುಗನ ಹತ್ರ ಬಂದ್ರು. ಹೋಗಪ್ಪ ಹೋಗ್ಬಿಟ್ಟು ಆ ಗೊಂಬೆ ಎತ್ಕೊಂಬ, ಅದೇ ಆ ತಲೆನ ಅಂತ ಹೇಳ್ತಾರೆ. ಹುಡುಗನು ಹೋಯ್ತಾವನೆ. ಈ ಕಡೆ ಒಬ್ರು ಒಂದು ಹಸುದು ಇಲ್ಲ ಎಮ್ಮೆದು ವೇಷ ಹಾಕೊಂಡು ಆ ಕಡೆ ಈ ಕಡೆ ಡ್ಯಾನ್ಸ್ ಆಡ್ತಾ ಇದೆ ಒಂದ್ ಲೇಡಿ. ಹೋಗ್ಬಿಟ್ಟು ಅದನ್ನ ಬಿಚ್ಚಿಕ್ಬಿಟ್ಟು ಹಿಂಗೆ ಉಸಿಳ್ಕೊಂಡ್ ಬಂತು. ಇನ್ನ ಹುಡುಗನು ಆ ತಲೆನ ತಗೊಂಡು ಅಲ್ಲೊಂದು ಸರ್ಕಲ್ ಹಾಕಿದ ರೌಂಡ್ ಆಗಿ ಅದರಲ್ಲಿ ಇಟ್ಟ. ಇನ್ನ ಆ ಲೇಡಿ ಆ ಹುಡುಗನ್ನ ಹಿಡ್ಕೋತಾರೆ. ಅಲ್ಲಿ ಕುಂಟ್ರಸಕ್ಕೆ ಅಮ್ಮ ಬಿಡ್ತಾರ. ಏಯ್ ನನ್ನ ಮಗನ್ನ ಬಿಡು ಅಂತ ಇಳಿಯಕ್ ಹೋಯ್ತಾರೆ. ಆ ಅಮ್ಮ ಅಮ್ಮನ್ನ ಆ ಕಡೆ ತಳ್ಳಿಬಿಡ್ತಾರೆ. ಇನ್ನ ಗಂಡನು ಬಂದು, ಬಾಬಾ ಅವ್ರು ಏನು ಮಾಡಲ್ಲ ಮಗನ, ಬಾರೆ ಈ ಕಡೆ ಅಂತ ಕೇಳಿದೆ. ಅಲ್ಲೊಂದು ಶೆಡ್ ಇದ್ದಂಗಿದೆ, ಅದ್ರಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ. ರೀ ಮಗುರಿ ಬಡರಿ, ಅವ್ನು ಎಳೆ ಮಗುರಿ, ಅವ್ನು ಗೊತ್ತಾಗಲ್ಲ ಅಂತ ಅಮ್ಮ ಪಾಪ ಹಂಗ್ ಬಡ್ಕೋತಾವ್ರೆ. ಇನ್ನ ಪೂಜಾರಪ್ಪನು ಆ ವಜ್ಜಿದ್ದು ಕೂದ್ಲಿತ್ತಲ್ಲ ಅದ್ರಲ್ಲಿ ಆ ಹುಡುಗನ ಕತ್ತಾಕಿ ಹಂಗೆ ಇಸ್ಕ್ಬಿಟ್ಟು ಏನೋ ಮಂತ್ರ ಮಾಡ್ತಾ ಅವನ್ರಿ. ಇನ್ನ ಹುಡುಗನು ಹಂಗೇ ಅವ್ರ ಮುಖನ ನೋಡ್ತಾ ಅವನೇ. ಇನ್ನ ವಯ್ಯ ಯಾವ್ದೋ ಒಂದು ಪ್ಲೇಟ್ ಇದ್ದಂಗಿದೆ, ಅದನ್ನೆತ್ತಿ ಆ ಹುಡುಗನ ಕಣ್ಣಿಗೂ ಮುಚ್ತಾನೆ. ಹಂಗೆ ಆ ಹುಡುಗ ಬಡ್ಕೋತಾ ನೋಡಿ ಒಂಥರ ಎಮ್ಮೆ ವಾಯ್ಸ್ ಬರುತ್ತೆ. ಹಿಂದ್ಗಡೆ ಇರೋಳಂಗೆ ಭಯಾನೇ ಬಿದ್ದು ಬಿಡ್ತಾಳೆ. ಇನ್ನ ಅಲ್ಲಿ ಆ ಮುಂಗ್ಸಿ ಮಾಂಸ ಮತ್ತೆ ಸಾರ ಇಟ್ಟಿದ ತಕ್ಷಣ ಹುಡುಗ ಬಂದಲ್ಲಿ ಮೂಸ್ತಾ ಅವನೇ. ಇಲ್ಲಿ ನೋಡ್ರಿ, ಒಂದು ಎಮ್ಮೆ ಮನುಷ್ಯ, ಒಂದು ಮುದ್ಕಿ, ಇನ್ನೊಂದು ಆ ಚಿಕ್ಕ ಹುಡುಗ, ಆ ಮೂರು ಗೊಂಬೆನ ಮಾಡಿ ಆ ವಯ್ಯ ಇಕ್ತಾವನಲ್ಲಿ. ಇನ್ನ ಹುಡುಗನು ಹಂಗೆ ಆ ಮಾಂಸನ ಮೂಸ್ತಾ ಅವನೇ. ಇನ್ನ ವಯ್ಯ ಆ ಮಾಂಸದ ಪ್ಯಾಕೆಟ್ ತಗೊಂಡು ಆ ಹುಡುಗನಿಗೆ ಆಟ ಆಡಿಸ್ತಾ ಅವನೇ. ಅದೇ ಈ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹಿಂಗ್ 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 ಬರುತ್ತಲ್ಲ ಆ ತರ ಎತ್ತಿ ಆ ಕಡೆ ಬಿಸಾಕ್ದ. ಆ ಹುಡುಗ ಅದನ್ನ ತಿಂತಾ ಅವನೇ. ಈ ಕಡೆ ಪೂಜಾರಪ್ಪ ಆ ಹುಡುಗನ ನೋಡ್ತಾ ಅವನೇ. ಹಂಗೆ ಆ ಹುಡುಗ ಇವನ ಹತ್ರ ಬಂದು ಒಂದು ಎಮ್ಮೆ ತರ ಬಡ್ಕೋತಾ ನೋಡಿ. ಈ ವಯ್ಯನಿಗೆ ಇವಾಗ ಆ ಹುಡುಗನ ಮೇಲೆ ಭಯ ಶುರು ಆಯ್ತು. ಇನ್ನ ಆ ಚಿಕ್ಕ ಹುಡುಗ ಆ ವಯ್ಯನಿಗೆ ಹೊಡಿತಾನೆ ನೋಡಿ. ಯಪ್ಪ ಪಾಪ ಹುಚ್ಚು ನಾ ಏಟ್ ಹೊಡಿತಾನ್ರಿ. ಇನ್ನ ಆ ವಯ್ಯನ್ ಕತೆ ಮುಗೀತು. ಇವನ್ ಜೊತೆ ಒಂದು ಲೇಡಿ ಇದ್ರಲ್ಲ ಅವಳು ಕೇಳಕ್ ಬರ್ತಾಳೆ, ಅವಳಿಗೂ ಕೊಡ್ತಾನೆ. ಅವಳ ಕತೆನು ಮುಗೀತು. ಇನ್ನ ಹುಡುಗ ಅಮ್ಮನ ಹತ್ರ ಬರ್ತಾನೆ. ಅಮ್ಮನ್ ನೋಡಿದ ತಕ್ಷಣ ಅಮ್ಮನಿಗೆ ಆ ಹುಡುಗ ಏನು ಮಾಡಲ್ಲ. ಇನ್ನ ಅಪ್ಪನು ಈ ಹುಡುಗನ ಹಿಂದೆಂದ ಬಂದು ಹಂಗೆ ಅವನ ಹಿಡ್ಕೊಂಡು ಒಂದು ಮರದಲ್ಲಿ ಇಟ್ಬಿಟ್ಟು ಒಂದು ಮಳೆ ತಗೊಂಡು ಅವನ ತಲೆ ಮೇಲೆ ಇಟ್ಬಿಟ್ಟು ಹೊಡಿಯಕ್ಕೆ ಹೋಯ್ತಾರೆ. ಅಪ್ಪನಿಗೆ ಮನ್ಸು ಕೇಳಲ್ಲ ರೀ, ಯಾಕಂದ್ರೆ ಎತ್ತು ಒತ್ತು ಸಾಕಿದ ಮಗ ಅಲ್ವಾ, ಪಾಪ ಅವ್ರಿಗೆ ಹೆಂಗ್ರಿ ಮನ್ಸು ಬರುತ್ತೆ. ಆದ್ರೂನು ಒಂದ್ ಕಡೆ ಇವನು ದೆವ್ವ ಅಲ್ವಾ, ಬೇರೆಯವ್ರಿಗೆ ತೊಂದರೆ ಆಗ್ಬೋದು ಅಂತ ಹೊಡಿಯಕ್ ಹೋಯ್ತಾನೆ. ಸರ್ಕ ಅಂತ ಹಿಂದ್ಗಡೆಯಿಂದ ಯಾರೋ ಬಂದು ಒಂದು ಕಬ್ಬಣದಲ್ಲಿ ಚುಚ್ಬಿಟ್ರು. ಯಾರಪ್ಪ ಅಂತೀರಾ, ನಮ್ಮ ಹೀರೋಯಿನ್. ಹಂಗೆ ಒಂದ್ ಸ್ವಲ್ಪ ದಿನ ಕಳೀತು. ನಮ್ಮ ಹೀರೋಯಿನ್ ಒಂದು ಮುಂಗಸಿನ ಬೇಟೆ
ಬೇಟೆ ಆಡಿದ್ರು, ಕೈಯಲ್ಲಿ ಒಂದು ಸಾರಾಯಿ ಬಾಟ್ಲು ತಗೊಂಡ್ರು, ಹಂಗೆ ಮಾಡಿ ಮೇಲೆ ಹೋಗ್ತಾ ಅವ್ರೆ. ಯಾರಿಗೆ ಅಂತೀರಾ? ಆ ಹುಡುಗನ ಕೊಡಕ್ಕೆ. ಇಲ್ಲಿ ನೋಡಿ, ಅವ್ನ ತಲೆ ಮೇಲೆ ಇವಾಗ ಕೊಂಬು ಬೇರೆ ಬರ್ತಾ ಇದೆ. ಆ ಹುಡುಗ ಅದಕ್ಕೆ ಈ ಅಮ್ಮನ್ನ ಏನು ಮಾಡಿಲ್ಲ. ಇನ್ನ ಈ ಅಮ್ಮನ ಹತ್ತೋಗ್ಬಿಟ್ರೆ ಅವನಿಗೆ ಸಪ್ಲೈ ಮಾಡೋರು ಯಾರು? ಅದಕ್ಕೆ ಈ ಲೇಡಿನ ಹಂಗೆ ಇಟ್ಟಿದ್ದಾನೆ. ಇನ್ನ ಮಹಾರಾಜ ಮಾಡ್ತಾ ಇದ್ನಲ್ಲ, ಅದೇ ಕೆಲ್ಸನ ಇವರು ಮಾಡ್ತಾರೆ. ಮಹಾರಾಜ ಅಮ್ಮನಿಗೆ ಹೆಂಗೆ ಸಾರಾಯಿನು ಆ ಮುಂಗ್ಸಿ ಮಾಂಸ ಕೊಡ್ತಾ ಇದ್ನೋ ಅದೇ ತರ ಇವರು ಕೊಡ್ತಾರೆ ಅನ್ಕೋತೀನಿ. ಹಂಗೆ ಈ ಸೂಪರ್ ಆಗಿರೋ ವೆಬ್ ಸೀರೀಸ್ ನ ಮುಗಿಸ್ತಾರೆ. ಮೂವಿ ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ, ಫ್ರೀ ಆಗಿದ್ರೆ ಒಂದೊಂದು ಎಪಿಸೋಡ್ ಹಾಕೊಂಡು ನೋಡ್ತಾ ಇರಿ. ಫುಲ್ ಎಪಿಸೋಡ್ ನೋಡಕ್ಕೆ ಟೈಮ್ ಇದ್ರೆ ಮಾತ್ರ ನೋಡಿ. ಯಾಕಂದ್ರೆ ಒಂದು ನೋಡ್ಬಿಟ್ಟು ನಾಳೆ ಒಂದ್ ನೋಡೋಣ ಬಿಡು ಅಂತ ಅನ್ಕೊಂಬೇಡಿ, ಆ ಇಂಟ್ರೆಸ್ಟ್ ಹೊಂಟೋಗುತ್ತೆ. ಹಂಗೆ ಟೈಮ್ ಇಲ್ಲ ಅಂದ್ರೆ ಇದನ್ನ ನಿಮ್ ಫ್ರೆಂಡ್ಸ್ಗೆ ಯಾರಿಗೋ ಶೇರ್ ಮಾಡಿ. ಅವರು ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾರೆ ಇದನ್ನ ಕಿವಿಲ್ ಹಾಕೊಂಡು ಕೇಳ್ತಾ ಕೆಲಸ ಮಾಡ್ಲಿ. ಇಷ್ಟೇ ರೀ. ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲ ಹೆಂಗಿದ್ದೀರಾ? ಮಳೆ ಬರ್ತಾ ಇದೆ, ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ, ಸೇಫ್ ಆಗಿರಿ, ಮನೆಯವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.